ಸೊ ನಿದ್ದೆ ಬರದೇ ಇರೋದು ತುಂಬಾ ಕಾಮನ್ ಪ್ರಾಬ್ಲಮ್ ಈಗಿನ ಜನ್ರೇಷನಲ್ಲಿ. ಎಸ್ಪೆಷಲಿ ಬರದೇ ಇರೋದಕ್ಕೆ ತುಂಬಾ ಕಾರಣ ಇರುತ್ತೆ. ಅದಕ್ಕೆ ಒಂದು ಇಂಪಾರ್ಟೆಂಟ್ ರೀಸನ್ ಸ್ಟ್ರೆಸ್ ಬಿಟ್ಟು ಏನು ಅಂದರೆ ಅವ್ರ ಮೈಂಡ್ ರಿಲ್ಯಾಕ್ಸ್ ಆಗಲ್ಲ. ಮನೆಗೆ ಬರ್ತಾರೆ, ಮನೆಗೆ ಬಂದಮೇಲೆ ದೇ ಆರ್ ಇನ್ವಾಲ್ವ್ಡ್ ಇನ್ ದರ್ ಆ್ಯಕ್ಟಿವಿಟೀಸ್. ಫೋನ್ ಯೂಸ್ ಮಾಡ್ತಾರೆ, ಫೋನಲ್ಲಿ ಓದ್ತಿರ್ತಾರೆ, ದೇ ಆರ್ ಕಾನ್ಸ್ಟೆಂಟ್ಲಿ ಸ್ಟಿಮ್ಯುಲೇಟಿಂಗ್ ದರ್ ಮೈಂಡ್ ಯಾವಾಗಲೂ ಸ್ಟಿಮ್ಯುಲೇಟ್ ಆಗ್ತಿದ್ರೆ ರಿಲ್ಯಾಕ್ಸ್ ಆಗಲ್ಲ, ನಿದ್ದೆ ಬರಲ್ಲ. ಸೊ ನಿದ್ದೆ ಬರೋದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ನಿಮ್ಮ ಶೆಡ್ಯೂಲ್ ಫಿಕ್ಸ್ ಮಾಡಬೇಕು. ಈಗ 10 ಗಂಟೆಗೆ ಬೆಡ್ಗೆ ಹೋಗ್ತೀರಾ ಅಂದರೆ 10 ಗಂಟೆಗೆ ಹೋಗಲೇಬೇಕು. ಒಂದು ಸಲ ಹೋದ್ಮೇಲೆ ಫೋನ್ ಪಕ್ಕದಲ್ಲಿ ಇಟ್ಕೊಳ್ಬಾರ್ದು, ಲೈಟ್ಸ್ ಆಫ್ ಮಾಡಬೇಕು ಆ್ಯಂಡ್ ಕ್ಲೋಸ್ ಯರ್ ಐಸ್. ಇಫ್ ಯು ಡೋಂಟ್ ಗೆಟ್ ಸ್ಲೀಪ್, ಒಂದು ಬಾಕ್ಸ್ ಬ್ರೀದಿಂಗ್ ಅಂತ ಇರುತ್ತೆ. ಬಾಕ್ಸ್ ಬ್ರೀದಿಂಗ್ ಅಂದರೆ ಇಟ್ಸ್ ಅ ಸ್ಟ್ರಕ್ಚರ್ಡ್ ಬ್ರೀದಿಂಗ್. 4 ಸೆಕೆಂಡ್ಸ್ 1 2 3 4 ಬ್ರೀದ್ ಇನ್, ಹೋಲ್ಡ್ ಫಾರ್ 4 ಸೆಕೆಂಡ್ಸ್, ಅದಾದಮೇಲೆ ಬ್ರೀದ್ ಔಟ್ ಓವರ್ 4 ಸೆಕೆಂಡ್ಸ್, ಹೋಲ್ಡ್ ಫಾರ್ 4. ಸೊ ಒಂದು ಬಾಕ್ಸ್ ಆಯಿತು. ಇನ್ಹೇಲ್ 4 ಸೆಕೆಂಡ್ಸ್, ಹೋಲ್ಡ್ 4 ಸೆಕೆಂಡ್ಸ್, ಎಕ್ಸೇಲ್ 4 ಸೆಕೆಂಡ್ಸ್, ಹೋಲ್ಡ್ 4 ಸೆಕೆಂಡ್ಸ್. ಈ ಥರ ಒಂದು 5 to 10 ಮಿನಿಟ್ಸ್ ಕಂಟಿನ್ಯೂ ಮಾಡಿ, ನಿದ್ದೆ ಆಟೋಮ್ಯಾಟಿಕಲಿ ಬರುತ್ತೆ. ಇನ್ ಕೇಸ್ ನಿಮಗೆ ನಿದ್ದೆ ಬರ್ತಿಲ್ಲ, 1 ಅವರ್ ಆಯಿತು, 2 ಅವರ್ ಆಯಿತು, ಬೆಡ್ ಮೇಲೆ ಮಲ್ಕೊಳ್ಬೇಡಿ. ಜಸ್ಟ್ ಗೆಟ್ ಔಟ್ ಆಫ್ ದ ಬೆಡ್, ಬೇರೆ ಕಡೆ ಹೋಗಿ ಐದರ್ ಬುಕ್ ಓದಿ, ಇಲ್ಲಾಂದರೆ ಜಸ್ಟ್ ವಾಕ್ ಮಾಡೋಕ್ಕೆ ಶುರು ಮಾಡಿ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಬಂದು ಮಲ್ಕೊಳ್ಳಿ. ಯೂಶಲಿ ಬರುತ್ತೆ. ಕೆಲವೊಬ್ರಿಗೆ ಇವೆಲ್ಲ ಆದರೂ ಕೂಡ ಇನ್ಸೋಮ್ನಿಯಾ ಅಂತ ಒಂದು ತೊಂದರೆ ಇರುತ್ತೆ, ಇಟ್ಸ್ ಅ ಪ್ರಾಬ್ಲಮ್. ಅಂಥವರು ಡಾಕ್ಟ್ರ್ ಹತ್ರ ಹೋಗ್ಬೇಕು. ದೇ ವಿಲ್ ಹೆಲ್ಪ್ ದೆಮ್ ಔಟ್ ವಿತ್ ಇಟ್.